ಭೂಸ್ವಾಧೀನ ವಿರೋಧಕ್ಕೆ ಸರ್ಕಾರ ಗ್ರೀನ್ ಬೆಲ್ಟ್ ಅಸ್ತ್ರವನ್ನ ಬಳಸುತ್ತಾ ಅನ್ನುವಂತಹ ಪ್ರಶ್ನೆಯ ಮಧ್ಯೆ ಎಂಬಿ ಪಾಟೀಲ್ ಅವರು ಸಚಿವರು ಈ ಗ್ರೀನ್ ಬೆಲ್ಟ್ ನ ವಿಚಾರವಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಗ್ರೀನ್ ಬೆಲ್ಟ್ ಅಸ್ತ್ರದ ಬಗ್ಗೆ ಈಗ ಏನು ಹೇಳಲ್ಲ ಅಂತ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ. ಕೃಷಿ ಭೂಮಿಯಾಗಿ ಉಳಿಬೇಕು. ಈ ಬಗ್ಗೆ ಸಿದ್ದರಾಮಯ್ಯ ಅವರು ಅಂದ್ರೆ ನಾಡಿದ್ದು ರೈತರ ಜೊತೆಗೆ ಮೀಟಿಂಗ್ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಒಳ್ಳೆ ನಿರ್ಧಾರವನ್ನ ಮಾಡ್ತಾರೆ ಅಂತ ಹೇಳಿ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ. ಸರ್ಕಾರ ಗ್ರೀನ್ ಬೆಲ್ಟ್ ಅಸ್ತ್ರ ಪ್ರಯೋಗ ಮಾಡ್ತಾ ಅಂತ ನೋಡಿ, ಗ್ರೀನ್ ಬೆಲ್ಟ್ ಅಸ್ತ್ರ ಅದೆಲ್ಲನೂ ಕೂಡ ನನಗೇನು ಹೇಳಕ್ಕೆ ಬರೋದಿಲ್ಲ. ಈಗ ಹೋರಾಟ ನಡೀತಿರುವಂತಹದ್ದು, ಹೋರಾಟ ಮಾಡೋಂಥವ್ರದ್ದು ಏನಿದೆ ಉದ್ದೇಶ, ಅವ್ರದ್ದು ಕೃಷಿ ಭೂಮಿ ಕೃಷಿಯಾಗಿ ಉಳಿಬೇಕು ಅಂತ ಹೇಳಿ. ಕರೆಕ್ಟಾ? ಕೃಷಿ ಭೂಮಿ ಕೃಷಿಯಾಗಿನೇ ಉಳಿಬೇಕು, ಬೇರೆ ಉದ್ದೇಶಕ್ಕೆ ಬಳಕೆ ಆಗಬಾರ್ದು ಅಂತ ಅವ್ರ ಡಿಮ್ಯಾಂಡ್ ಇದೆ. ನಾವು ಇವತ್ತೊಂದು ದಿವಸ ಒಳ್ಳೆ ರೇಟ್ ಕೊಡ್ತೀವಪ್ಪ, ಅಥವಾ ಈ ಒಳ್ಳೆ ರೇಟ್ನು ಕೂಡ ನನ್ನ ಮುಖ್ಯಮಂತ್ರಿಗೆ ಅನೌನ್ಸ್ ಮಾಡ್ತಾರೆ. ನಾಡ್ದು ಒಳ್ಳೆ ರೇಟ್ ಕೊಡ್ತೀವಿ, ಡೆವಲಪ್ ಲ್ಯಾಂಡ್ ಕೊಡ್ತೀವಿ. ಅಲ್ಲಿ ಬೆಲೆ ಬಾಳೋ ಭೂಮಿ ಇದೆ, ಡೆವಲಪ್ ಲ್ಯಾಂಡ್ಗೂ ಕೂಡ ಅಷ್ಟೇ ಬರ್ತದೆ. ಈಗ 10,781 ಸ್ಕ್ವೇರ್ ಫೀಟ್ ಕೊಡ್ತೀವಿ. ಅದನ್ನು ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಚಿಂತನೆ ಮಾಡ್ತಾ ಇದೀವಿ. ಅದನ್ನೆಲ್ಲ ಆಫರ್ ಮಾಡ್ತೀವಿ. ಇಷ್ಟಾದ್ಮೇಲೂ ಕೂಡ ಇವರು ಇದು ಮಾಡಿದ್ರೆ ಅದು ಮುಂದೆ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅವಾಗ ನೋಡಿ, ನಿನ್ನೆ ಒಂದ್ ಹೇಳ, ನಾನು ಅವ್ರದ್ರೆಲ್ಲ ಬೀಳಕ್ಕಾಗಲ್ಲ. ಯಾರು ಹೋರಾಟಗಾರ ಅಲ್ಲ ಅಂತ ಅನ್ನೋದನ್ನ ನಿರ್ಧಾರ ಮಾಡಕ್ಕಾಗಲ್ಲ. ಕೇಳಿ, ಈಗ ಅವರು ನಿನ್ನೆ ಕೆಲವೊಬ್ರು ಬಂದಿದ್ದಾರಲ್ಲ, ಅವರು ಪಾನಿ ತಗೊಂಡ್ಬಂದಿದ್ರು. ಸುಮಾರು 400 ಎಷ್ಟು ಎಕರೆಗಳದ ಅವ್ರು ತಮ್ದು ಪಾನಿ ತಗೊಂಡ್ಬಂದಿದ್ರು. ಆರ್ಟಿಸಿ ತಮ್ದು. ಪರೋಕ್ಷವಾಗಿ ಸರ್ಕಾರ ಗ್ರೀನ್ ಬೆಲ್ಟ್ ಅಸ್ತ್ರ ಪ್ರಯೋಗ ಮಾಡ್ತಾ ಅಂತ ನೋಡಿ. ಭೂಸ್ವಾಧೀನ ವಿರೋಧಕ್ಕೆ ಸರ್ಕಾರ ಗ್ರೀನ್ ಬೆಲ್ಟ್ ಅಸ್ತ್ರವನ್ನ ಬಳಸುತ್ತಾ ಅನ್ನುವಂತಹ ಪ್ರಶ್ನೆಯ ಮಧ್ಯೆ ಎಂಬಿ ಪಾಟೀಲ್ ಅವರು ಸಚಿವರು ಈ ಗ್ರೀನ್ ಬೆಲ್ಟ್ ನ ವಿಚಾರವಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಗ್ರೀನ್ ಬೆಲ್ಟ್ ಅಸ್ತ್ರದ ಬಗ್ಗೆ ಈಗ ಏನು ಹೇಳಲ್ಲ ಅಂತ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ. ಕೃಷಿ ಭೂಮಿಯಾಗಿ ಉಳಿಬೇಕು. ಈ ಬಗ್ಗೆ ಸಿದ್ದರಾಮಯ್ಯ ಅವರು ಅಂದ್ರೆ ನಾಡಿದ್ದು ರೈತರ ಜೊತೆಗೆ ಮೀಟಿಂಗ್ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಒಳ್ಳೆ ನಿರ್ಧಾರವನ್ನ ಮಾಡ್ತಾರೆ ಅಂತ ಹೇಳಿ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ. ಸರ್ಕಾರ ಗ್ರೀನ್ ಬೆಲ್ಟ್ ಅಸ್ತ್ರ ಪ್ರಯೋಗ ಮಾಡ್ತಾ ಅಂತ ನೋಡಿ, ಗ್ರೀನ್ ಬೆಲ್ಟ್ ಅಸ್ತ್ರ ಅದೆಲ್ಲನೂ ಕೂಡ ನನಗೇನು ಹೇಳಕ್ಕೆ ಬರೋದಿಲ್ಲ. ಈಗ ಹೋರಾಟ ನಡೀತಿರುವಂತಹದ್ದು, ಹೋರಾಟ ಮಾಡೋಂಥವ್ರದ್ದು ಏನಿದೆ ಉದ್ದೇಶ, ಅವ್ರದ್ದು ಕೃಷಿ ಭೂಮಿ ಕೃಷಿಯಾಗಿ ಉಳಿಬೇಕು ಅಂತ ಹೇಳಿ. ಕರೆಕ್ಟಾ? ಕೃಷಿ ಭೂಮಿ ಕೃಷಿಯಾಗಿನೇ ಉಳಿಬೇಕು, ಬೇರೆ ಉದ್ದೇಶಕ್ಕೆ ಬಳಕೆ ಆಗಬಾರ್ದು ಅಂತ ಅವ್ರ ಡಿಮ್ಯಾಂಡ್ ಇದೆ. ನಾವು ಇವತ್ತೊಂದು ದಿವಸ ಒಳ್ಳೆ ರೇಟ್ ಕೊಡ್ತೀವಪ್ಪ, ಅಥವಾ ಈ ಒಳ್ಳೆ ರೇಟ್ನು ಕೂಡ ನನ್ನ ಮುಖ್ಯಮಂತ್ರಿಗೆ ಅನೌನ್ಸ್ ಮಾಡ್ತಾರೆ. ನಾಡ್ದು ಒಳ್ಳೆ ರೇಟ್ ಕೊಡ್ತೀವಿ, ಡೆವಲಪ್ ಲ್ಯಾಂಡ್ ಕೊಡ್ತೀವಿ. ಅಲ್ಲಿ ಬೆಲೆ ಬಾಳೋ ಭೂಮಿ ಇದೆ, ಡೆವಲಪ್ ಲ್ಯಾಂಡ್ಗೂ ಕೂಡ ಅಷ್ಟೇ ಬರ್ತದೆ. ಈಗ 10,781 ಸ್ಕ್ವೇರ್ ಫೀಟ್ ಕೊಡ್ತೀವಿ. ಅದನ್ನು ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಚಿಂತನೆ ಮಾಡ್ತಾ ಇದೀವಿ. ಅದನ್ನೆಲ್ಲ ಆಫರ್ ಮಾಡ್ತೀವಿ. ಇಷ್ಟಾದ್ಮೇಲೂ ಕೂಡ ಇವರು ಇದು ಮಾಡಿದ್ರೆ ಅದು ಮುಂದೆ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅವಾಗ ನೋಡಿ, ನಿನ್ನೆ ಒಂದ್ ಹೇಳ, ನಾನು ಅವ್ರದ್ರೆಲ್ಲ ಬೀಳಕ್ಕಾಗಲ್ಲ. ಯಾರು ಹೋರಾಟಗಾರ ಅಲ್ಲ ಅಂತ ಅನ್ನೋದನ್ನ ನಿರ್ಧಾರ ಮಾಡಕ್ಕಾಗಲ್ಲ. ಕೇಳಿ, ಈಗ ಅವರು ನಿನ್ನೆ ಕೆಲವೊಬ್ರು ಬಂದಿದ್ದಾರಲ್ಲ, ಅವರು ಪಾನಿ ತಗೊಂಡ್ಬಂದಿದ್ರು. ಸುಮಾರು 400 ಎಷ್ಟು ಎಕರೆಗಳದ ಅವ್ರು ತಮ್ದು ಪಾನಿ ತಗೊಂಡ್ಬಂದಿದ್ರು. ಆರ್ಟಿಸಿ ತಮ್ದು. ಪರೋಕ್ಷವಾಗಿ ಸರ್ಕಾರ ಗ್ರೀನ್ ಬೆಲ್ಟ್ ಅಸ್ತ್ರ ಪ್ರಯೋಗ ಮಾಡ್ತಾ ಅಂತ ನೋಡಿ. ಭೂಸ್ವಾಧೀನ ವಿರೋಧಕ್ಕೆ ಸರ್ಕಾರ ಗ್ರೀನ್ ಬೆಲ್ಟ್ ಅಸ್ತ್ರವನ್ನ ಬಳಸುತ್ತಾ ಅನ್ನುವಂತಹ ಪ್ರಶ್ನೆಯ ಮಧ್ಯೆ ಎಂಬಿ ಪಾಟೀಲ್ ಅವರು ಸಚಿವರು ಈ ಗ್ರೀನ್ ಬೆಲ್ಟ್ ನ ವಿಚಾರವಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಗ್ರೀನ್ ಬೆಲ್ಟ್ ಅಸ್ತ್ರದ ಬಗ್ಗೆ ಈಗ ಏನು ಹೇಳಲ್ಲ ಅಂತ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ. ಕೃಷಿ ಭೂಮಿಯಾಗಿ ಉಳಿಬೇಕು. ಈ ಬಗ್ಗೆ ಸಿದ್ದರಾಮಯ್ಯ ಅವರು ಅಂದ್ರೆ ನಾಡಿದ್ದು ರೈತರ ಜೊತೆಗೆ ಮೀಟಿಂಗ್ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಒಳ್ಳೆ ನಿರ್ಧಾರವನ್ನ ಮಾಡ್ತಾರೆ ಅಂತ ಹೇಳಿ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ. ಸರ್ಕಾರ ಗ್ರೀನ್ ಬೆಲ್ಟ್ ಅಸ್ತ್ರ ಪ್ರಯೋಗ ಮಾಡ್ತಾ ಅಂತ ನೋಡಿ, ಗ್ರೀನ್ ಬೆಲ್ಟ್ ಅಸ್ತ್ರ ಅದೆಲ್ಲನೂ ಕೂಡ ನನಗೇನು ಹೇಳಕ್ಕೆ ಬರೋದಿಲ್ಲ. ಈಗ ಹೋರಾಟ ನಡೀತಿರುವಂತಹದ್ದು, ಹೋರಾಟ ಮಾಡೋಂಥವ್ರದ್ದು ಏನಿದೆ ಉದ್ದೇಶ, ಅವ್ರದ್ದು ಕೃಷಿ ಭೂಮಿ ಕೃಷಿಯಾಗಿ ಉಳಿಬೇಕು ಅಂತ ಹೇಳಿ. ಕರೆಕ್ಟಾ? ಕೃಷಿ ಭೂಮಿ ಕೃಷಿಯಾಗಿನೇ ಉಳಿಬೇಕು, ಬೇರೆ ಉದ್ದೇಶಕ್ಕೆ ಬಳಕೆ ಆಗಬಾರ್ದು ಅಂತ ಅವ್ರ ಡಿಮ್ಯಾಂಡ್ ಇದೆ. ನಾವು ಇವತ್ತೊಂದು ದಿವಸ ಒಳ್ಳೆ ರೇಟ್ ಕೊಡ್ತೀವಪ್ಪ, ಅಥವಾ ಈ ಒಳ್ಳೆ ರೇಟ್ನು ಕೂಡ ನನ್ನ ಮುಖ್ಯಮಂತ್ರಿಗೆ ಅನೌನ್ಸ್ ಮಾಡ್ತಾರೆ. ನಾಡ್ದು ಒಳ್ಳೆ ರೇಟ್ ಕೊಡ್ತೀವಿ, ಡೆವಲಪ್ ಲ್ಯಾಂಡ್ ಕೊಡ್ತೀವಿ. ಅಲ್ಲಿ ಬೆಲೆ ಬಾಳೋ ಭೂಮಿ ಇದೆ, ಡೆವಲಪ್ ಲ್ಯಾಂಡ್ಗೂ ಕೂಡ ಅಷ್ಟೇ ಬರ್ತದೆ. ಈಗ 10,781 ಸ್ಕ್ವೇರ್ ಫೀಟ್ ಕೊಡ್ತೀವಿ. ಅದನ್ನು ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಚಿಂತನೆ ಮಾಡ್ತಾ ಇದೀವಿ. ಅದನ್ನೆಲ್ಲ ಆಫರ್ ಮಾಡ್ತೀವಿ.
ಇಷ್ಟಾದ್ಮೇಲೂ ಕೂಡ ಇವರು ಇದು ಮಾಡಿದ್ರೆ ಅದು ಮುಂದೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಅವಾಗ. ಏನ್ ಮನವಿ ಮಾಡಿದ್ರೆ ಸರ್ ಸಿಎಂ ನೋಡಿ, ನಿನ್ನೆ ಒಂದ್ ಹೇಳ, ನಾನು ಅವ್ರದ್ರಲ್ಲಿ ಬೀಳಕ್ಕಾಗಲ್ಲ. ಯಾರು ಹೋರಾಟಗಾರ ಅಲ್ಲ ಅಂತ ಅನ್ನೋದನ್ನ ನಿರ್ಧಾರ ಮಾಡಕ್ಕಾಗಲ್ಲ. ಕೇಳಿ, ಈಗ ಅವರು ನಿನ್ನೆ ಕೆಲವೊಬ್ರು ಬಂದಿದ್ರಲ್ಲ, ಅವರು ಪಾನಿ ತಗೊಂಡ್ಬಂದಿದ್ರು. ಸುಮಾರು 400 ಎಷ್ಟು ಎಕರೆಗಳದ ಅವ್ರು ತಮ್ದು ಪಾನಿ ತಗೊಂಡ್ಬಂದಿದ್ರು. RTC ತಮ್ದು. ಪರೋಕ್ಷವಾಗಿ ಸರ್ಕಾರ ಗ್ರೀನ್ ಬೆಲ್ಟ್ ಅಸ್ತ್ರ ಪ್ರಯೋಗ ಮಾಡ್ತಾ ಅಂತ ನೋಡಿ, ಭೂಸ್ವಾಧೀನ ವಿರೋಧಕ್ಕೆ ಸರ್ಕಾರ ಗ್ರೀನ್ ಬೆಲ್ಟ್ ಅಸ್ತ್ರವನ್ನ ಬಳಸುತ್ತಾ ಅನ್ನುವಂತಹ ಪ್ರಶ್ನೆಯ ಮಧ್ಯೆ MB ಪಾಟೀಲ್ ಅವರು ಸಚಿವರು ಈ ಗ್ರೀನ್ ಬೆಲ್ಟ್ ನ ವಿಚಾರವಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಗ್ರೀನ್ ಬೆಲ್ಟ್ ಅಸ್ತ್ರದ ಬಗ್ಗೆ ಈಗ ಏನು ಹೇಳಲ್ಲ ಅಂತ MB ಪಾಟೀಲ್ ಅವರು ಹೇಳಿದ್ದಾರೆ. ಕೃಷಿ ಭೂಮಿಯಾಗಿ ಉಳಿಬೇಕು. ಈ ಬಗ್ಗೆ ಸಿದ್ದರಾಮಯ್ಯ ಅವರು ಅಂದ್ರೆ ನಾಡಿದ್ದು ರೈತರ ಜೊತೆಗೆ ಮೀಟಿಂಗ್ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಒಳ್ಳೆ ನಿರ್ಧಾರವನ್ನ ಮಾಡ್ತಾರೆ ಅಂತ ಹೇಳಿ MB ಪಾಟೀಲ್ ಅವರು ಹೇಳಿದ್ದಾರೆ. ಪರೋಕ್ಷವಾಗಿ ಸರ್ಕಾರ ಗ್ರೀನ್ ಬೆಲ್ಟ್ ಅಸ್ತ್ರ ಪ್ರಯೋಗ ಮಾಡ್ತಾ ಅಂತ ನೋಡಿ, ಗ್ರೀನ್ ಬೆಲ್ಟ್ ಅಸ್ತ್ರ ಅದೆಲ್ಲನೂ ಕೂಡ ನಾನು ಈಗೇನು ಹೇಳಕ್ಕೆ ಬರೋದಿಲ್ಲ. ಈಗ ಹೋರಾಟ ನಡೀತಾರಂತದ್ದು, ಹೋರಾಟ ಮಾಡೋಂಥವ್ರದ್ದು ಏನಿದೆ ಉದ್ದೇಶ ಅವ್ರದ್ದು, ಕೃಷಿ ಭೂಮಿ ಕೃಷಿಯಾಗಿ ಉಳಿಬೇಕು ಅಂತ ಹೇಳಿ. ಕರೆಕ್ಟಾ? ಕೃಷಿ ಭೂಮಿ ಕೃಷಿಯಾಗಿನೇ ಉಳಿಬೇಕು, ಬೇರೆ ಉದ್ದೇಶಕ್ಕೆ ಬಳಕೆ ಆಗಬಾರ್ದು ಅಂತ ಅವ್ರ ಡಿಮ್ಯಾಂಡ್ ಇದೆ. ನಾವು ಇವತ್ತೊಂದು ಸಹ ಒಳ್ಳೆ ರೇಟ್ ಕೊಡ್ತೀವಪ್ಪ, ಅಥವಾ ಈ ಒಳ್ಳೆ ರೇಟನ್ನು ಕೂಡ ನನ್ನ ಮುಖ್ಯಮಂತ್ರಿಗೆ ಅನೌನ್ಸ್ ಮಾಡ್ತಾರೆ. ನಾಡ್ದು ಒಳ್ಳೆ ರೇಟ್ ಕೊಡ್ತೀವಿ, ಡೆವಲಪ್ ಲ್ಯಾಂಡ್ ಕೊಡ್ತೀವಿ. ಅಲ್ಲಿ ಬೆಲೆ ಬಾಳೋ ಭೂಮಿ ಇದೆ, ಡೆವಲಪ್ ಲ್ಯಾಂಡ್ಗೂ ಕೂಡ ಅಷ್ಟೇ ಬರ್ತದೆ. ಈಗ 10,781 ಸ್ಕ್ವೇರ್ ಫೀಟ್ ಕೊಡ್ತೀವಿ. ಅದನ್ನು ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಚಿಂತನೆ ಮಾಡ್ತಾ ಇದೀವಿ. ಅದನ್ನೆಲ್ಲ ಆಫರ್ ಮಾಡ್ತೀವಿ. ಇಷ್ಟಾದ್ಮೇಲೂ ಕೂಡ ಇವರು ಇದು ಮಾಡಿದ್ರೆ ಅದು ಮುಂದೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಅವಾಗ. ಏನ್ ಮನವಿ ಮಾಡಿದ್ರೆ ಸರ್ ಸಿಎಂ ನೋಡಿ, ನಿನ್ನೆ ಒಂದ್ ಹೇಳ, ನಾನು ಅವ್ರದ್ರಲ್ಲಿ ಬೀಳಕ್ಕಾಗಲ್ಲ. ಯಾರು ಹೋರಾಟಗಾರ ಅಲ್ಲ ಅಂತ ಅನ್ನೋದನ್ನ ನಿರ್ಧಾರ ಮಾಡಕ್ಕಾಗಲ್ಲ. ಕೇಳಿ, ಈಗ ಅವರು ನಿನ್ನೆ ಕೆಲವೊಬ್ರು ಬಂದಿದ್ರಲ್ಲ, ಅವರು ಪಾನಿ ತಗೊಂಡ್ಬಂದಿದ್ರು. ಸುಮಾರು 400 ಎಷ್ಟು ಎಕರೆಗಳದ ಅವ್ರು ತಮ್ದು ಪಾನಿ ತಗೊಂಡ್ಬಂದಿದ್ರು. RTC ತಮ್ದು. ಪರೋಕ್ಷವಾಗಿ ಸರ್ಕಾರ ಗ್ರೀನ್ ಬೆಲ್ಟ್ ಅಸ್ತ್ರ ಪ್ರಯೋಗ ಮಾಡ್ತಾ ಅಂತ ನೋಡಿ, ಭೂಸ್ವಾಧೀನ ವಿರೋಧಕ್ಕೆ ಸರ್ಕಾರ ಗ್ರೀನ್ ಬೆಲ್ಟ್ ಅಸ್ತ್ರವನ್ನ ಬಳಸುತ್ತಾ ಅನ್ನುವಂತಹ ಪ್ರಶ್ನೆಯ ಮಧ್ಯೆ MB ಪಾಟೀಲ್ ಅವರು ಸಚಿವರು ಈ ಗ್ರೀನ್ ಬೆಲ್ಟ್ ನ ವಿಚಾರವಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಗ್ರೀನ್ ಬೆಲ್ಟ್ ಅಸ್ತ್ರದ ಬಗ್ಗೆ ಈಗ ಏನು ಹೇಳಲ್ಲ ಅಂತ MB ಪಾಟೀಲ್ ಅವರು ಹೇಳಿದ್ದಾರೆ. ಕೃಷಿ ಭೂಮಿಯಾಗಿ ಉಳಿಬೇಕು. ಈ ಬಗ್ಗೆ ಸಿದ್ದರಾಮಯ್ಯ ಅವರು ಅಂದ್ರೆ ನಾಡಿದ್ದು ರೈತರ ಜೊತೆಗೆ ಮೀಟಿಂಗ್ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಒಳ್ಳೆ ನಿರ್ಧಾರವನ್ನ ಮಾಡ್ತಾರೆ ಅಂತ ಹೇಳಿ MB ಪಾಟೀಲ್ ಅವರು ಹೇಳಿದ್ದಾರೆ. ಪರೋಕ್ಷವಾಗಿ ಸರ್ಕಾರ ಗ್ರೀನ್ ಬೆಲ್ಟ್ ಅಸ್ತ್ರ ಪ್ರಯೋಗ ಮಾಡ್ತಾ ಅಂತ ನೋಡಿ, ಗ್ರೀನ್ ಬೆಲ್ಟ್ ಅಸ್ತ್ರ ಅದೆಲ್ಲನೂ ಕೂಡ ನಾನು ಈಗೇನು ಹೇಳಕ್ಕೆ ಬರೋದಿಲ್ಲ. ಈಗ ಹೋರಾಟ ನಡೀತಾರಂತದ್ದು, ಹೋರಾಟ ಮಾಡೋಂಥವ್ರದ್ದು ಏನಿದೆ ಉದ್ದೇಶ ಅವ್ರದ್ದು, ಕೃಷಿ ಭೂಮಿ ಕೃಷಿಯಾಗಿ ಉಳಿಬೇಕು ಅಂತ ಹೇಳಿ. ಕರೆಕ್ಟಾ? ಕೃಷಿ ಭೂಮಿ ಕೃಷಿಯಾಗಿನೇ ಉಳಿಬೇಕು, ಬೇರೆ ಉದ್ದೇಶಕ್ಕೆ ಬಳಕೆ ಆಗಬಾರ್ದು ಅಂತ ಅವ್ರ ಡಿಮ್ಯಾಂಡ್ ಇದೆ. ನಾವು ಇವತ್ತೊಂದು ಸಹ ಒಳ್ಳೆ ರೇಟ್ ಕೊಡ್ತೀವಪ್ಪ, ಅಥವಾ ಈ ಒಳ್ಳೆ ರೇಟನ್ನು ಕೂಡ ನನ್ನ ಮುಖ್ಯಮಂತ್ರಿಗೆ ಅನೌನ್ಸ್ ಮಾಡ್ತಾರೆ. ನಾಡ್ದು ಒಳ್ಳೆ ರೇಟ್ ಕೊಡ್ತೀವಿ, ಡೆವಲಪ್ ಲ್ಯಾಂಡ್ ಕೊಡ್ತೀವಿ. ಅಲ್ಲಿ ಬೆಲೆ ಬಾಳೋ ಭೂಮಿ ಇದೆ, ಡೆವಲಪ್ ಲ್ಯಾಂಡ್ಗೂ ಕೂಡ ಅಷ್ಟೇ ಬರ್ತದೆ. ಈಗ 10,781 ಸ್ಕ್ವೇರ್ ಫೀಟ್ ಕೊಡ್ತೀವಿ. ಅದನ್ನು ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಚಿಂತನೆ ಮಾಡ್ತಾ ಇದೀವಿ. ಅದನ್ನೆಲ್ಲ ಆಫರ್ ಮಾಡ್ತೀವಿ. ಇಷ್ಟಾದ್ಮೇಲೂ ಕೂಡ ಇವರು ಇದು ಮಾಡಿದ್ರೆ ಅದು ಮುಂದೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಅವಾಗ. ಏನ್ ಮನವಿ ಮಾಡಿದ್ರೆ ಸರ್ ಸಿಎಂ ನೋಡಿ, ನಿನ್ನೆ ಒಂದ್ ಹೇಳ, ನಾನು ಅವ್ರದ್ರಲ್ಲಿ ಬೀಳಕ್ಕಾಗಲ್ಲ. ಯಾರು ಹೋರಾಟಗಾರ ಅಲ್ಲ ಅಂತ ಅನ್ನೋದನ್ನ ನಿರ್ಧಾರ ಮಾಡಕ್ಕಾಗಲ್ಲ. ಕೇಳಿ, ಈಗ ಅವರು ನಿನ್ನೆ ಕೆಲವೊಬ್ರು ಬಂದಿದ್ರಲ್ಲ, ಅವರು ಪಾನಿ ತಗೊಂಡ್ಬಂದಿದ್ರು. ಸುಮಾರು 400 ಎಷ್ಟು ಎಕರೆಗಳದ ಅವ್ರು ತಮ್ದು ಪಾನಿ ತಗೊಂಡ್ಬಂದಿದ್ರು. RTC ತಮ್ದು. ಪರೋಕ್ಷವಾಗಿ ಸರ್ಕಾರ ಗ್ರೀನ್ ಬೆಲ್ಟ್ ಅಸ್ತ್ರ ಪ್ರಯೋಗ ಮಾಡ್ತಾ ಅಂತ ನೋಡಿ,